ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಿಶ್ವದಲ್ಲಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವಂತಹ ನಗರಗಳ ಪಟ್ಟಿ ಬಿಡುಗಡೆಯಾಗಿದ್ದು ಬೆಂಗಳೂರು 2ನೇ ಸ್ಥಾನ ಪಡೆದಿದೆ. ಮೆಕ್ಸಿಕೋ ಸಿಟಿ ಮೊದಲ ಸ್ಥಾನದಲ್ಲಿದೆ. 2025ರ ಸಾಲಿನ ಟಾಮ್ ಟ್ರಾಫಿಕ್ ಇಂಡೆಕ್ಸ್ನ ವರದಿಯ ಮೂಲಕವಾಗಿ ಈ ಒಂದು ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರು ಮಾತ್ರವಲ್ಲದೆ ಪುಣೆ ಹಾಗೆ ಮುಂಬೈ ಕೂಡ 20ರ ಒಳಗಿನ ಪಟ್ಟಿಯಲ್ಲಿ ಇರುವಂತದ್ದು. ಸಿಲಿಕಾನ್ ಸಿಟಿಗೆ ಟ್ರಾಫಿಕ್ ಶಾಪ, ಬೆಂಗಳೂರಿಗೆ 2ನೇ ಸ್ಥಾನ. ಈಗ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತನಾಡುವಂಥದ್ದು ರಾಜ್ಯಕ್ಕಷ್ಟೇ ಸೀಮಿತವಾಗಿಲ್ಲ, ವಿದೇಶದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಎಷ್ಟೇ ಯೋಜನೆಗಳನ್ನ ಕೈಗೊಂಡ್ರು ಕೂಡ ಟ್ರಾಫಿಕ್ನ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಹದಗೆಡ್ತಾ ಇದೆ. ಟ್ರಾಫಿಕ್ ಕುಖ್ಯಾತಿ ಪಡೆದ ನಗರಗಳ ಪಟ್ಟಿಯ ಪೈಕಿಯಲ್ಲಿ ಬೆಂಗಳೂರು 2ನೇ ಸ್ಥಾನ ಪಡೆದಿದೆ. ಈ ಮೂಲಕ ಸಂಚಾರ ದಟ್ಟಣೆಯಲ್ಲಿ ಹೊಸ ದಾಖಲೆ ಬರೆದಿದೆ. ಇತ್ತೀಚೆಗೆ ಸಾಮಾನ್ಯ ಜನರು ಮಾತ್ರವಲ್ಲ, ವಿದೇಶಿ ಉದ್ಯಮಿಗಳು, ಕ್ರಿಕೆಟಿಗರು, ಟಾಲಿವುಡ್ನ ಸಿನಿಮಾ ಸ್ಟಾರ್ಗಳು ಕೂಡ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿದೇಶಿ ಉದ್ಯಮಿಯೊಬ್ಬರು ಬೆಂಗಳೂರಿನ ರಸ್ತೆ ಕಸದ ಸಮಸ್ಯೆ ಬಗ್ಗೆ ಮಾತನಾಡಿದಾಗ ಕಿರಣ್ ಮಂಜುದಾರ್ ಅವರು ರಾಜ್ಯ ಸರ್ಕಾರವನ್ನ ಉಲ್ಲೇಖಿಸಿ ಈ ವಿಚಾರದ ವಿರುದ್ಧ ಮಾತನಾಡಿದರು. ಇನ್ನು ಶುಭಾಂಶು ಶುಕ್ಲಾ ಅವರು ಬೆಂಗಳೂರು ಟೆಕ್ ಶೃಂಗಸಭೆಯಲ್ಲೂ ಕೂಡ ಇದನ್ನ ವ್ಯಕ್ತಪಡಿಸಿದರು. ನಿಖಿಲ್ ಕಾಮತ್ ತಮ್ಮ ಪಾಡ್ಕಾಸ್ಟ್ ನಲ್ಲೂ ಕೂಡ ಆಮೆ ವೇಗದ ಮೆಟ್ರೋ ಕಾಮಗಾರಿಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದರು. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರವಾಗಿ 2025ರಲ್ಲಿ ಬೆಂಗಳೂರು ವಿಶ್ವದ 2ನೇ ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರುವಂತಹ ನಗರ. ಮೆಕ್ಸಿಕೋ ಸಿಟಿ ಮೊದಲ ಸ್ಥಾನದಲ್ಲಿದೆ. ಐರ್ಲೆಂಡ್ನ ಡಬ್ಲಿನ್ ನಗರ ಬೆಂಗಳೂರಿನ ನಂತರದ ಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ ಪೀಕ್ ಅವರ್ ಇರುವಂತಹ ಸಂದರ್ಭಗಳಲ್ಲಿ ವಾಹನದ ಸಂಚಾರದ ವೇಗ ಗಂಟೆಗೆ 13.9 ಕಿಲೋಮೀಟರ್ ಮಾತ್ರ. ಇದು 2024ಕ್ಕೆ ಹೋಲಿಕೆ ಮಾಡಿದ್ರೆ 1 ಕಿಲೋಮೀಟರ್ನಷ್ಟು ಕಡಿಮೆ ಆಗಿದೆ. ನಗರದಲ್ಲಿ 10 ಕಿಲೋಮೀಟರ್ ದೂರವನ್ನು ಕ್ರಮಿಸುವುದಕ್ಕೆ 36 ನಿಮಿಷ 9 ಸೆಕೆಂಡ್ ಸಮಯ ತಗಲುತ್ತೆ. ಇದು ಕಳೆದ ವರ್ಷಕ್ಕಿಂತ 2 ನಿಮಿಷ 4 ಸೆಕೆಂಡ್ ಹೆಚ್ಚಿಗೆ. ಇನ್ನು ಸಂಚಾರ ದಟ್ಟಣೆಯ ಮಟ್ಟ 74.4ರಷ್ಟಿದ್ದು ಇದು 2024ಕ್ಕಿಂತ 1.7ರಷ್ಟು ಹೆಚ್ಚಾಗಿದೆ. 2025ರ ಮೇ 17ರ ಶನಿವಾರದಂದು ಬೆಂಗಳೂರಿನ ರಸ್ತೆಗಳು ಅತ್ಯಂತ ಭೀಕರ ಸಂಚಾರ ದಟ್ಟಣೆಯಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗ್ತಾ ಇರುವಂತದ್ದು. ಅಂದು ಸಂಜೆ ಕೇವಲ 2.5 ಕಿಲೋಮೀಟರ್ ಕ್ರಮಿಸೋದಕ್ಕೆ ವಾಹನ ಸವಾರರು 15 ನಿಮಿಷವನ್ನ ತೆಗೆದುಕೊಂಡಿದ್ರು. ಟಾಮ್ ಪಟ್ಟಿಯ ಮೊದಲ 20 ನಗರಗಳಲ್ಲಿ ಭಾರತದ ಇತರ 2 ನಗರಗಳು ಕೂಡ ಸೇರಿದೆ. ಪುಣೆ 5ನೇ ಸ್ಥಾನದಲ್ಲಿದ್ರೆ ಮುಂಬೈ 18ನೇ ಸ್ಥಾನದಲ್ಲಿದೆ. ಬೆಂಗಳೂರು ವಿಶ್ವದ ಪ್ರಮುಖ ಐಟಿ ನಗರ ಆಗುವ ಜೊತೆಗೆ ಸಂಚಾರ ದಟ್ಟಣೆಯಲ್ಲೂ ಕೂಡ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಾ ಇರುವಂತದ್ದು ನಗರಾಭಿವೃದ್ಧಿ ಹಾಗೂ ಸಂಚಾರ ನಿರ್ವಹಣೆಯ ಕುರಿತು ಹೊಸ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.